ಒಳ್ಳೇದಾಯ್ತು. ಒಳ್ಳೇದಾಗಿದೆ. ಏನ್ ನಮ್ಮೂರಿಗೆಲ್ಲ ಒಳ್ಳೆ ಹೆಸರು. ಹೌದಾ? ಈ ವರ್ಷ ಇದ್ದ ಹೆಸರು ಮತ್ತೆ ಯಾವ ಚುಕ್ಕೂ ಇಲ್ಲ. ಹೌದಪ್ಪ. ಅಂತ ನಮ್ಮಷ್ಟಕ್ಕೆ ಬಂದು ನಾವು ಹೇಳ್ಕೊಂಡು ಸಂತೋಷ ಪಟ್ಟಿದ್ದೆ ಬಿಟ್ರೆ ಮತ್ತೆ ನಾವು ಮಾಡಿದ್ದೇನೂ ಇಲ್ಲ. ಏನೂ ಇಲ್ಲ. ಆ ಕಡೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅವ್ರದ್ದೊಂದು ಅಡ್ಡಿಲ್ವಾ ಅಂತ. ಹಾಗೆ ಹೇಳೋದು. ಇರ್ಲಿ ಬಿಡು, ಏನೋ ಇರ್ಲಿ, ಯಾರು ನಮ್ಮನ್ನು ಹೊಗಳಬೇಕಾದದ್ದಿಲ್ಲ. ಬೇಡ. ಹಾಗಂತ ನಾವು ಮಾಡುವಂತ ಕಾರ್ಯದಲ್ಲಿ ಯಾವ ಕಾರಣಕ್ಕೂ ಮೈ ಮರೆಯಬಾರದು. ಮೈ ಮರೆಯಬಾರದು. ಸೇಡನ್ನ ತೀರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನನ್ನ ನನ್ನ ಜೊತೆಯಲ್ಲಿ ಸೇರಿಸಿಕೊಂಡೆ. ಬರೇ ನೀನು ತಿಂದದ್ದೇ ಆಯ್ತು ಬಿಟ್ರೆ, ಬರೇ ಖರ್ಚಿಗೆ ತಗೊಂಡದ್ದೇ ಆಯ್ತು ಬಿಟ್ರೆ ಯಾವುದು ನೀನು ಮಾಡಿದ್ದೆ ಅಂತದ್ದು ಇಲ್ಲ. ಏನು ಮಾಡುವ ಮರೆಯ, ಏನಾದ್ರೂ ಮಾಡಬೇಕು ಅನ್ನುವಾಗ ಒಂದು ತೋರ್ಸು ನಾ ತೋರಿಸ್ಬೇಕು ಅಂತ ಕಾಯ್ತಿದ್ದೆ. ಇನ್ನು ಯಾವಾಗ ತೋರಿಸ್ತೇನೆ. ಆದ್ರೂ ಒಂದು ಮರೆಯ, ಮೊನ್ನೆ ಮತ್ತೆ ನಿನ್ನ ತಂಗಿಗೆ ಅವಮಾನ ಆಯ್ತಲ್ಲ. ಅದೇ ನನಗೆ ಆಲೋಚನೆ ಆದದ್ದು. ಅದೇ ನನ್ನ ಕರುಳು ಕಿತ್ತು ಬರುತ್ತಾ ಇದ್ದದ್ದು. ಮತ್ತೆ ನನ್ನ ಅಪ್ಪನನ್ನ ಕೊಂದ್ರು, ಅವಮಾನ ಮಾಡಿದ್ರು. ಅಪ್ಪನ ಕತೆ ಬಿಡು, ಅವ ಸಾಯಿಲ್ಲ ಅವ ಜಪ್ಪ. ಏನಾದ್ರೂ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ. ಅಪ್ಪನ ಕತೆ ಅಂತಿರಲಿ, ನನಗ ಅವಮಾನ ಮಾಡಿದ್ರು. ಬೇಸರ ಇಲ್ಲ. ನನ್ನ ಒಡ ಹುಟ್ಟು ನನ್ನ ತಂಗಿ ಏನೋ ಒಂದು ಸ್ವಲ್ಪ ವಿಳಂಬವಾಗಿ ಹೋಗಿರಬಹುದು. ಅವಳು ಇವತ್ತು ಅಂತ ಅಲ್ಲ, ಅವಳು ಯಾವತ್ತು ಹಾಗೆ. ಆದ್ರೂ ಪಾಪಿ ಮಗನೇ, ಹೇಳಿದ್ದಕ್ಕೂ ಹೂ ಹಾಕು. ನನ್ನ ತಂಗಿ ಮಾತಾಡುವುದಕ್ಕೆ ಹೊರಟ್ರೆ ಗಿಣಿ ಮಾತಾಡಿದ ಹಾಗೆ ಸ್ಫಟಿಕದ ಸಲಾಕೆಯಂತೆ ಯಾರಾದ್ರೂ ತಿರುಗಿ ಮಾತಾಡ್ಲಿಕ್ಕುಂಟೇನಾ? ಮತ್ತೆ ನನ್ನ ತಂಗಿ ಕುಣಿಯುವುದಕ್ಕೂ ಹೊರಟ್ರೆ ಶುರು ಮಾಡಿದ್ರೆ ಎಷ್ಟು ಚಂದವ, ಏನು ನರ್ತನ, ನವಿಲೇ ನರ್ತಿಸಿದ ಹಾಗೆ. ಅಂತ ತಂಗಿ ಅವರ ಸ್ಪರ್ಧೆಗೆ ಹೋಗಿ ಸೋಲ್ತಾಳೆ ಅಂತ ಹೇಳಿದ್ರೆ ಏನ ಕಾರಣ? ಅದು ಬೇಕಂತ ಹೇಗ ನೀನಿರುವಾಗಲೂ ತಂಗಿ ಸೋಲುದ? ನಾನ ತೀರ್ಪುಗಾರ. ಮತ್ತೆ ಯಾರು? ನಿನ್ನ ತಂಗಿಗಳಲ್ಲಿ ಕೊಣಸುತ್ತವಳನ್ನ. ಯಾಕೆ ಬೇಡ ಇತ್ತು ಹೋಗು. ಸ್ಪರ್ಧೆ ಅಂತ ಹೇಳಿದ್ರೆ ನನ್ನ ತಂಗಿ ಹೋಗ್ಲೇಬೇಕು. ಹೋಗುದು ಹೌದು, ಅಲ್ಲಿ ತೀರ್ಪುಗಾರರು ಯಾರು ಎಲ್ಲ ಸರಿ ನೋಡ್ಕೊಂಡು ಹೋಗ್ಬೇಕು. ಹೋಗಿ ಆ ಗೂಡಂಗಡಿ ಸೀನಾ ಅವನಿಗೆ ಕಳ್ಳು ಮಾರು ಭತ್ತ ಕುಡ್ಕ ಮಣಿಕಂಬ ಬತ್ ಬಿಟ್ರೆ ಅವನಿಗೆ ನಾಟ್ಯ ಅಂತ ಗೊತ್ತುಂಟ. ಅಂದ್ರೆ ತೀರ್ಮಾನ ಕೊಟ್ಟಿದ್ವ ಸೀನಾ ಆ ಹಣೆ ಬರಗೆಟ್ಟವ ಸತ್ತವ. ಈ ವರ್ಷ ನಮ್ಗೆ ತೀರ್ಮಾನ ಕೊಡುವಾಗ ಆಯ್ತಾ, ನಮಗ್ ಕಳಿಸ್ತಾವ. ಅವನಿಗೆ ಏನು ಅಂತ ಗೊತ್ತಿಲ್ಲ, ಅವನು ನಮ್ಗ ಬರ್ದಾಕುವಂಗಾದ. ಇರ್ಲಿ ಬಿಡು, ಅದಲ್ಲ. ಹಾಗಂತ ಅವಮಾನ ಆದದ್ದು ಸುಳ್ಳಲ್ಲ. ಬೇಕು ಅಂತ ಅವಮಾನ ಮಾಡಿದ್ದು ನಿನ್ನ ತಂಗಿ ಅಂತ ಹೇಳಿ. ತಂಗಿ ಸೋತದ್ದಲ್ಲ, ಗೆದ್ದದ್ದು ನಿನ್ನ ತಂಗಿ. ಸೋಲಿಸಿದ್ದು ಕಾರಣ ಏನು? ನಿನ್ನ ತಂಗಿ ಸಮರಸಿಂಹನ ತಂಗಿ ಎನ್ನುವ ಕಾರಣಕ್ಕಾಗಿ. ಮತ್ತೆ ನೋಡಿದೀಯ, ಎಂತ ಪ್ರತಿಭೆ ಇದ್ದರೂ ಇಂಥವನ ತಂಗಿ, ಇಂಥವನ ಮಗಳು, ಇಂಥವರ ಮಗ, ಇಂಥವನ ಮಿತ್ರ ಹೌದು. ಹಾಗಿದ್ದು ಪ್ರತಿಭೆ ಇದ್ದರೂ ಈ ರೀತಿ ಪಕ್ಷಪಾತ ಮಾಡ್ತಾರೆ ಅಂತಾದ್ರೆ ಬಿಡ್ಲಿಕ್ಕುಂಟಾ? ಹೇಗಾದ್ರೂ ಮಾಡಿ ಇವರಿಗೆಲ್ಲವನ್ನು ಮದ್ದರಿಬೇಕು. ಏನು ಮಾಡುವ ಮಹಾರಾಜ, ನೀ ತಲೆ ಬಿಸಿ ಮಾಡ್ಕೊಳ್ಬೇಡ. ನೀ ಬರೀ ಹೇಳಿದ್ದೆ ಆಯ್ತು, ತಲೆ ಬಿಸಿ ಹಾಗೆ ಉಂಟು. ಅದು ಹಾಗಲ್ಲ, ನನಗೊಬ್ಬ ಮಿತ್ರ ಇದ್ದಾನೆ. ಅಣ್ಣ ದೊಡ್ಡ ನಮಸ್ಕಾರ. ನಿನ್ನನ್ನು ಕರ್ಕೊಂಡು ಬಂದೆ ಅವ್ರಿಗೆ ಕಲಿಸ್ಬೇಕು ಅಂತ. ನಿನ್ನನ್ನು ಸಾಕುವುದೇ ಉಜಿರೆ ಆನೆ ಸಾಕಿದಾಗ ಉಂಟು. ಮತ್ತೆ ಅವನ್ ಕರ್ಕೊಂಡು ಬಂದ್ರೆ ಶೃಂಗೇರಿ ಆನೆ ಸಾಕಿದಾಗ ನನ್ ಮಂತನ್ವೇ ಹೋಗ್ತದೆ. ಅವ ಏನು ಸಾಮಾನ್ಯದವಲ್ಲ. ಯಾರು ಅವ ಸಾಮಾನ್ಯದವಲ್ಲ, ಭಯಂಕರ. ಅವ ಇರುವುದೆಲ್ಲಿ? ಎಲ್ಲಿ? ಪೂರ್ವ ಘಟ್ಟದಲ್ಲಿ. ಅವ ಅಲ್ಲಿದ್ನ. ಅವನ ಹೆಸರು ಕೇಳಿದ್ರೆ ಸಾಯ್ಬೇಕು. ಹೆಸರು ಕೇಳಿದ್ರೆ ಸಾಯ್ತಾರೆ. ಮತ್ತೆ ಹಾಗಾದ್ರೆ ಹೇಳ್ಬೇಡ, ಮತ್ ನನ್ಗ ಅಪಾಯ ಆಗಲ್ಲ. ಕೇಳಿದ್ರೆ ಸಾಯ್ತಾರೆ. ಹೆಸರಲ್ಲಿ ಎಷ್ಟು ಭಯ ಉಂಟು. ಪಂಜರಾಸುರ ಕತೆ ಕಲ್ಲು ಹಾಕು. ಹೊರಗಡೆ ಇದ್ದವರೇ ಏನು ಮಾಡ್ತಾ ಇಲ್ಲ, ಮತ್ತೆ ಪಂಜರದಲ್ಲಿಟ್ಟ ಅವ ಏನ್ ಮಾಡ್ತಾನೆ? ಅವನು ಪಂಜರದೊಳಗೆ ಹಾಕುತ್ತೆ ಅಂತ ಪಂಜರಾಸುರ. ಅವನಿಗೆ ಹುಚ್ಚಿಡ್ತಿದ್ದ. ಮತ್ತೆ ಅದಲ್ಲ, ಇನ್ನು ಸಂಘ ಮಾಡಿದ್ರೆ ಅವನು ಮಾನಸಿಕ ಆಗುದೇ. ಯಾರು? ನೀ ಆಗ್ಲಿಲ್ಲ. ಯಾಕೆ? ಅದಲ್ಲ, ನನಗೆ ಮೊದ್ಲೇ ಆಗಿದಿತ್ತಲ್ಲ. ಅದಲ್ಲ, ಆಗ್ಲಿಕ್ಕೆ ಏನಿಲ್ಲ. ಆಗಲ್ವಾ? ಅಂದ್ರೆ ಅವನ ಹೆಸರೇ ಹಾಗೆ, ಪಂಜರಾಸುರ. ಪಂಜರಾಸುರ ಹಸುರ ಉಂಟಲ್ಲಿ. ಓವರ್ ರಕ್ಕಸ. ಅವನನ್ನು ನಾವು ಕರ್ಕೊಂಡು ಬಂದ್ರೆ
ಅವ್ನು ರಕ್ಕಸ್ ಇಲ್ಲಿಗೆ ಬಂದ್ರೆ ನಮ್ಮನ್ನೆಲ್ಲ ತಿಂದು ಹಾಕಿದ್ರೆ ಯಾರು ಆ, ಅವನು ನಮ್ಮನ್ನೆಲ್ಲ ತಿನ್ನುವುದಿಲ್ಲ, ಆ. ಏನು ಮಾಡುದಿಲ್ಲ. ಏನು ಅವನನ್ನ ಎಲ್ಲಿ ಕರ್ಕೊಂಡು ಅವ್ನು ಬಂದ್ರೆ ಬೇಡ, ಹಾ. ಏನೂ ಮಾಡದೆ ಇದ್ದವನು ಕರ್ಕೊಂಡು ಬಂದು ಏನ್ ಮಾಡ್ಲಿಕ್ಕೆ ಪುಣ್ಯಾತ್ಮ. ಅವನು ನಮಗ ಅನ್ಯಾಯ ಮಾಡುದಿಲ್ಲ ಅಂತ ಹೇಳಿ ನಮಗೂ ತೊಂದ್ರೆ ಮಾಡುದು. ನಮಗ ತೊಂದರೆ ಮಾಡುದಿಲ್ಲ. ಹಾ. ಅವನನ್ನ ಕರ್ಕೊಂಡು ಬಂದ್ರೆ ಹಾ. ನಮ್ಮ ಕೆಲಸ ಹಾ. ಸಸೂತ್ರವಾಗ ಹೋಗು ಹೋಗು, ಕರ್ಕೊಂಡ ಬಾ, ಬಾ. ಆಮೇಲೆ ಕಲಿಸುವ. ಹೋಗು ಹೋಗು. ಎಂತ ಕಲ್ಸುದು ಅವಲಕ್ಕೆ? ಮತ್ತೆ ನೀನು ಬಾ, ಯಾರು ನಾವು ಒಬ್ಬನೇ ಹೋಗುದಾ? ಕಾಲಿಗೆ ಮತ್ತೆ ನಾನು ನೀನು ಕಾಂತ. ಬಾ. ಹೌದು. ನಾವು ಅಲ್ಲಿಗೆಲ್ಲ ಬರ್ಲಿಕ್ಕೆ ಜನ ಅಲ್ಲ. ಎಂತಕ್ಕೆ ಏನಿದ್ರು ನಾವು ಮಾಡಿಸುವುದು. ಮಾಡಿಸುದು ಹಾ, ಆದ್ರೂ ಒಂದು ಏನು? ನನಗೊಬ್ಬನಿಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಮತ್ತೆ ಅವ ಏನು ಕೇಳ್ತಾವ? ಮತ್ತೆ 10-20 ಜನರು ಕರ್ಕೊಂಡು ಹೋಗ. ಹಾಗಲ್ಲ, ಹಾ. ನೀನೇ ಬರ್ಬೇಕು. ನಿನಗೆ ಸಮಸ್ಯೆ ಬಂದದ್ದು ಹೌದಾ? ಅವ ಇಲ್ಲಿಗೆ ಬಂತ ಅಂತಾದ್ರೆ ಹಾ. ನಮ್ಮ ವಿರೋಧಿಗಳ ಇತಿಶ್ರೀಯಾದ ಹಾಗೆ. ಮತ್ತೆ ಅವನು ಬತ್ತಾನೆ ಅಲ್ಕಾಣ ಅಲ್ಕೂ ಶುರು ಮಾಡಿ ಅದಕ್ಕೂ ಹೆದರಿಕೆ ಐತೆ ಅಲ್ವಾ? ಮತ್ತೆ ಪಂಜರಾಸುರ ಹೇಳಿದ್ದೆ. ಹಾ. ಹ, ಅಲ್ಲೇ ಪಂಜರದೊಳಗೆ ಕೂಗುತ್ತೆ. ಹ, ಬಾ, ಸರಿ. ನಾ ದಾರಿ ತೋರಿಸ್ತೆ. ನಿನಗೆ ವಿಳಾಸ ಗೊತ್ತುಂಟ? ವಿಳಾಸ ಸರಿ ಗೊತ್ತುಂಟು. ಅವನು ಹತ್ರವೇ ಇರುದು ನಾವು. ಹೋಗುವ. ಮೊದ್ಲಿದ್ದೀವಿ. ಹ. ಬಾ.